ನಮಗಿಷ್ಟು ಜಾಗ ಇದ್ರೆ ಇಲ್ಲಿ ಆಡಲಿಕ್ಕೆ ಜನ ಇಲ್ಲ. ಎಂಥ ಒಂದು ವಿಪರ್ಯಾಸ ಅಲ್ಲ. ಆಡಲಿಕ್ಕೆ ಇಂಟ್ರೆಸ್ಟ್ ಇದ್ದವರಿಗೆ ಗ್ರೌಂಡ್ ಇಲ್ಲ, ನಮಗೆ ಗ್ರೌಂಡ್ ಉಂಟು, ಆಡಲಿಕ್ಕೆ ಜನ ಇಲ್ಲ. ನನ್ನ ಸ್ಕೂಟರ್ದು ಪರಿಸ್ಥಿತಿ ಎಂತಾಗಿದೆ ಅಂದರೆ ಇಲ್ಲಿ ನೋಡಿ, ಕಂಪ್ಲೀಟ್ ಬ್ರೇಕ್ ಇರಿದ್ರೆ ಕೂಡ ಗಾಡಿ ಮುಂದೆ ಹೋಗ್ತದೆ. ಫುಲ್ ಬ್ರೇಕ್ ಎಂಡಿಗೆ ಬಂದಿದೆ ನೋಡಿ. ಇಟ್ರಾಡಿ ಗಣೇಶ್ ಅಂದ್ರೆ ಯಾರು? ಹಾ, ವೇಗದ ಎಸೆತಗಾರ, ಹೊಡಿಬಡಿ ದಾಂಡಿಗ. ಈಗ ಅಮೋಘವಾದ ಬ್ಯಾಟ್ಸ್ಮನ್ ನಾ ಕಾಣ್ತಿದ್ದೇನೆ ನೋಡಿ. ಈಗ ಎಷ್ಟು ರನ್ ಎಷ್ಟಾಗ್ಬೇಕಾ? ಎಷ್ಟು ರನ್ ಆಗ್ಲಿಕ್ಕೆ? 17 ಅಷ್ಟೇ. ಈಗ ಹೊರದು ಬರ್ತಾನೆ ಆಯ್ತಾ ನೋಡಿ. ಹಲೋ ಫ್ರೆಂಡ್ಸ್, ಸ್ವಾಗತ ಮತ್ತೊಂದು ಹೊಸ ಬ್ಲಾಗಿಗೆ. ಇವತ್ತು ನನಗೆ ಏನಾದರೂ ಒಂದು ಬ್ಲಾಗ್ ಮಾಡೋ ಅಂದರೆ ಕಂಟೆಂಟ್ ಅಂತ ಸಿಕ್ಕಿಲ್ಲ. ಬಟ್ ನಾನು ಪ್ರತಿ ಭಾನುವಾರ ಕೂಡ ಕ್ರಿಕೆಟ್ ಆಡಲಿಕ್ಕೆ ಬರ್ತೇನೆ. ಸೊ ಕ್ರಿಕೆಟ್ ಆಡಲಿಕ್ಕೆ ಬರುವಾಗ ಕ್ರಿಕೆಟ್ನದೇ ಒಂದು ಬ್ಲಾಗ್ ಮಾಡುವ ಅಂತೇಳಿ ಮಾಡು. ಕ್ಯಾಮಿಲ್ಲ ನನಗೆ ನೀನು ಹೇಳಿದ ಕೆಲಸ ಮಾಡ್ಕೊಂಡು ನಾಶ ಆಗ್ಬಿಟ್ಟೆ ನಾನು ನೋಡಿ. ಕ್ರಿಕೆಟ್ನದು ಮಾತ್ರ ಅಲ್ಲ, ಇವತ್ತು ನಮಗೆ ಎಂತೆಲ್ಲ ಬ್ಲಾಗ್ ಮಾಡ್ತೇನೆ ಅಂತ ನನಗೆ ಆ್ಯಕ್ಚುಲಾಗಿ ಗೊತ್ತಿಲ್ಲ. ರಾತ್ರಿ ಸಹ ಒಂದು ಕಡೆ ಫಂಕ್ಷನಿಗೆ ಹೋಗ್ಲಿಕ್ಕೆ, ಅದರ ಸಹ ಮೋಸ್ಟ್ಲಿ ಬ್ಲಾಗಲ್ಲಿ ಆ್ಯಡ್ ಮಾಡ್ತೇನೆ ಅಂತ ಅಂದುಕೊಂಡಿದ್ದೇನೆ. ಒಬ್ಬ ಹುಡುಗ ಬಂದಿದ್ದಾನೆ ಅಷ್ಟೇ, ಬೇರೆ ಯಾರೂ ಇಲ್ಲ. ನೋಡಿ, ನಾವು ಕ್ರಿಕೆಟನ್ನು ಆಡುವಂತಹ ಗ್ರೌಂಡು. ಕಂಗ್ರ್ಯಾಚುಲೇಷನ್ ಬ್ರದರ್. ನೋಡಿ, ಬ್ಯಾಟ್ ಬಂದು ಬಿದ್ದಿದೆ. ಮೂಲೆಯಲ್ಲಿ ಒಬ್ಬನು ಕೂತಿದ್ದಾನೆ, ಜವನ ನೋಡಿ, ಅಷ್ಟೇ. ಸೊ ಬೇರೆ ಯಾರು ಕೂಡ ಇಲ್ಲ. ಈ ಸಂಡೇ ಒಂದು ಕ್ರಿಕೆಟ್ ಆಡೋದುಂಟಲ್ಲ, ಒಂಥರ ರಿಫ್ರೆಶ್ಮೆಂಟ್ ಆಯಿತಾ. ತುಂಬ ಜನ ಆಡ್ತಾರೆ. ಈ ಬ್ಯಾಂಗ್ಳೂರಲ್ಲಿರೋರ್ದೆಲ್ಲ ನಾನು ಯೋಚನೆ ಮಾಡೋದು, ಪಾಪ ಒಂದು ಈಗ ನಾವು ಆಡುವ ಈ ಗ್ರೌಂಡಿನ ಒಂದು ಅರ್ಧ ಭಾಗ ಕೂಡ ಜಾಗ ಇರೋದಿಲ್ಲ. ಅದರಲ್ಲಿ ಒಂದು 5-6 ಜನ ಕ್ರಿಕೆಟ್ ಆಡ್ತಾರೆ, ಅಂದರೆ 5-6 ಟೀಮ್ ಮಾಡಿ ಕ್ರಿಕೆಟ್ ಆಡ್ತಾ ಇರ್ತಾರೆ. ಬಟ್ ನಮಗಿಷ್ಟು ಜಾಗ ಇದ್ದರೆ ಇಲ್ಲಿ ಆಡಲಿಕ್ಕೆ ಜನ ಇಲ್ಲ. ಎಂಥ ಒಂದು ವಿಪರ್ಯಾಸ ಅಲ್ಲ. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಆಡಲಿಕ್ಕೆ ಇಂಟ್ರೆಸ್ಟ್ ಇದ್ದವರಿಗೆ ಗ್ರೌಂಡ್ ಇಲ್ಲ, ನಮಗೆ ಗ್ರೌಂಡ್ ಉಂಟು, ಆಡಲಿಕ್ಕೆ ಜನ ಇಲ್ಲ. ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದೇ ಥರ ಫೇಸ್ಬುಕ್ಕಲ್ಲಿ ನೋಡುವವರು ಫಾಲೋ ಮಾಡಿಕೊಳ್ಳಿ. ಬ್ಲಾಗಲ್ಲಿ ಏನಾದರೂ ಒಂದು ಸ್ಪೆಷಲನ್ನು ಮಾಡುವ ಅಲ್ಲ. ನನ್ನ ಸ್ಕೂಟರ್ದು ಪರಿಸ್ಥಿತಿ ಎಂತಾಗಿದೆ ಅಂದರೆ ಇಲ್ಲಿ ನೋಡಿ, ಕಂಪ್ಲೀಟ್ ಬ್ರೇಕ್ ಇರಿದ್ರೆ ಕೂಡ ಗಾಡಿ ಮುಂದೆ ಹೋಗ್ತದೆ. ಫುಲ್ ಬ್ರೇಕ್ ಎಂಡಿಗೆ ಬಂದಿದೆ ನೋಡಿ. ಫುಲ್ ಬ್ರೇಕ್ ಇರಿದ್ರೆ ಕೂಡ ಗಾಡಿ ಹೋಗ್ತದೆ. ಎಲ್ಲಿ ತನಕ ಆಗಿದೆ ಅಂದರೆ ಸದ್ಯಕ್ಕೆ ರಿಪೇರಿ ಮಾಡುವ ಒಂದು ಯೋಚನೆ ನಾನು ಮಾಡಲಿಲ್ಲ ಆಯಿತಾ. ಹಾಗೆ ಉಂಟು, ನಂದಾದ್ರೂ ಗಾಡಿ ಪರವಾಗಿಲ್ಲ. ಇಲ್ಲಿ ಒಂದು ನೋಡಿ ಗಾಡಿ ಖಂಡಿತಾನ ಯಾವ ರೇಂಜಿಗೆ ಖರಾಬ್ ಆಗ್ಬಿಟ್ಟೈತೆ ಅಂತ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ನಮಗೆ ಅಷ್ಟೇ ಗಾಡಿಯನ್ನೊಂದು ವಾರಕ್ಕೊಂದು ಸರ್ತಿ ಆದರೂ ವಾಶ್ ಮಾಡಬೇಕು ಮಾರೆ, ಆಗ ಒಂದು ಸ್ವಲ್ಪ ಒಂದು ಕ್ಲಿಯರಾಗಿ ನೀಟಾಗಿರ್ತದೆ. ಬಟ್ ನಮಗೆ ಉದಾಸೀನ ಬಿಡಬೇಕಲ್ಲ. ನೋಡಿ ಯಾವ ರೇಂಜಿಗೆ ಆಗಿದೆ, ಖರಾಬಾಗಿ ಮಣ್ಣಲ್ಲಿ ಮುಳುಗಿ ಹೋಗಿದೆ. ಧೂಳು ಸಹ ಹಾಗೆ ಉಂಟು ಮಾರೆ. ಎಷ್ಟು ದೊಡ್ಡ ಗ್ರೌಂಡ್ ನೋಡಿ ನಮ್ಮದು. ನಾನು ವ್ಲಾಗ್ ಶುರು ಮಾಡೋ ಒಂದು ಭಯಂಕರ ಬಿಲ್ಡಪ್ ಕೊಟ್ಟಿದ್ದೆ. ನಾವು ಭಯಂಕರ ಸಂಡೇ ಎಲ್ಲ ಕ್ರಿಕೆಟ್ ಆಡ್ತೇವೆ ಅಂತ. ಯಾರ್ಯಾರೆಲ್ಲ ಕ್ರಿಕೆಟ್ ಆಡ್ತಾರೆ ಅಂತ ನೋಡಿದರೆ ಉಂಟಲ್ಲ ಆಡಿಯನ್ಸ್. ನೋಡಿ, ಒಂದು ಚಿಲ್ಲರೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತಿ. ಇನ್ನೆರಡು ಭಯಂಕರ, ಒಂದು ಸುನಿಲ್ ಗವಾಸ್ಕರ್ ಮತ್ತು ಸಚಿನ್ ತೆಂಡೂಲ್ಕರ್ ಅಲ್ಲಿ ಕೂತಿದ್ದಾರೆ. ಒಂದು ಆನೆ ಆನಂದ ಹನುಮಂತ, ಮತ್ತೊಂದು ಕನಿಷ್ ಮರುವಂತೆ, ಮತ್ತೆ ಶ್ರೇಯಸ್ ಅಯ್ಯರ್ ಇದ್ದಾನೆ. ಶ್ರೇಯಸ್ ಅಯ್ಯರ್ ಅಂದರೆ ಅವನೇ. ಮತ್ತೆ ಜಯರ್ಧನ ಡಿಸಿಲ್ವಾ, ಶಿವಪ್ರಸಾದ್ ಬೋರ್ಕರ್ ಬೇಡ, ಚಂದ ಇಲ್ಲ, ಬೇರೆ ಅಂತಾರೆ ಬಿಡು. ಎಂತ ಹೇಳುವ, ಮತ್ತೆ ನಾನು ಆಡ್ಬೇಕಲ್ಲ ಮಾರೆ. ಮಿಥುನ್ ತೆಸಲ್ಲಿ ಯಾರು ಕ್ರಿಕೆಟಲ್ಲಿ ಇರಲಿಲ್ಲ ಅಲ್ಲ, ತೊಂದರೆ ಇಲ್ಲ. ಯಾರೀಗ ಬ್ಯಾಟಿಂಗ್ ಯಾರೆಲ್ಲ? ನಾನು ಬೇ ನಮ್ಮದು ಯಾವುದಿಲ್ಲ ಟೀಮು. ನಾನು ವಿಡಿಯೋ ಮಾಡ್ತಿದ್ದೇನಲ್ಲ, ಹಾಗೆ ಆನಂದ್ ಸಹ ಬ್ಲಾಗ್ ಮಾಡ್ತಿದ್ದೇನೆ ಅಲ್ಲಿ ನೋಡಿ. ಆನಂದ್ ಎಂತ ಬ್ಲಾಗ್ ಮಾಡುದ? ಬ್ಲಾಗಾ? ಜನ ಈಗ ಚೇಂಜ್ ಕೇಳ್ತಾ ಇದ್ದಾರೆ ಸರ್. ಎಂತದ? ಒಂದು ಬ್ಲಾಗ್ ಆಗ್ತಾ ಉಂಟಂತೆ. ನಮ್ಮದೊಂದು ಪೊಟ್ಟು ಟೀಮ್ ಆಯ್ತಾ ಅಂತ ಮಾರೆ. 2 ಜನ ಉದಯೋನ್ಮುಖ ಪ್ರತಿಭೆಗಳು 2 ಜನ ಬರ್ತಿದ್ದಾರೆ. ಓಕೆ, ಶುರು ಮಾಡುವ ಮ್ಯಾಚಿನ. ಶುರು ಮಾಡಿ ನೋಡಿ. ಫೀಲ್ಡರ್ಸ್ 3 ಜನ. 2 ಜನ ಫೀಲ್ಡರ್ಸಾ? ಕನಿಷ್ ಯಾರಿಗೆ? ಬಾಬಾ ಒಳಗೆ ನಿಲ್ಲ. ಅವ್ನು ನನ್ನ ಪೆದ್ದ ಏನಪ್ಪ ಈಗ ನಿನ್ನ ಕತೆ? ಓಕೆ ಬಾಬಾ ನಾನಿದ್ದಾನೆ, ಬ್ಯಾಕಪ್ಗೆ ನಾನಿದ್ದಾನೆ. ಬಾ ನೀನು ಇವರನ್ನು ಮರ್ಚಿದೆಗೆಯೋ. ಬಾ ಎದುರು ಪೊಟ್ಟು ಟೀಮು. ಬಾ ಒಳಗೆ ಲೈನ್ನ ಒಳಗೆ. ಎಲ್ಲಿ ನೀನು ಕ್ರಿಕೆಟ್ ಆಡೋದು ಅಂತ ಕೊಟ್ಟಿದ್ದಾನೆ. ಮುಂದೆ ಬಾ. ಈಚೆ ಬಾ.
ಇವರನ್ನೆಲ್ಲ ಹಿಡ್ಕೊಂಡು ಎಂತ ಆಡುದು ಗೊತ್ತಿಲ್ಲ. ಶುರು ಮಾಡು ಜಯ. ಮೊದಲೇ ಎಸೆತ. ಈಗ ಈ ಮೊಬೈಲ್ ಬಿಸಾಡಿ ಓಡ್ಬೇಕಷ್ಟೇ ಅಂತ ನಾನು. ಅತ್ಯುತ್ತಮವಾದ ಎಸೆತ ಜಯರವರಿಂದ. ಸಂಪೂರ್ಣ ಬೀಟ್. ಶಬಾಷ್, ಓಪನಿಂಗು ಸೂಪರ್. 4 ಎಷ್ಟು ಓವರ್ ಹಾಕಿದೆ ಬಾಲ್. ನಮಗೆ ನಾಡ್ದು ಒಂದು ಓವರ್ ಮ್ಯಾಚ್ ಉಂಟು ಮಾರೆ, ಹಾಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಿದ್ದೇನೆ ಓವರ್ ಮ್ಯಾಚಿಗೆ. ನೋಡುವ ಏನೆಲ್ಲ ಆಗ್ತದೆ ಅಂತ. 4 ಬಿಟ್ಟು ನೀನು ನಿಮ್ಮೊಟ್ಟಿಗೆ ಮಾತಾಡ್ತಿದ್ದೆ ಅಂತ ಹೇಳಿ. ನೀನು ಫೀಲ್ಡರ್ ಅಲ್ಲ ಮಾರಾಯ, ಹಾಗೆಲ್ಲ ಮಾಡ್ಲಿಕ್ಕಿಲ್ಲ. ಹಿಡಿಬೇಕಾಯ್ತಾ ನೆಕ್ಸ್ಟ್ ಬಾಲ್? ಇಡಿ ಶ್ರೇಯಸ್. ಆಗಲ್ಲ ಎಸೆತ. 11 ಆಯ್ತಾ? 9-2 ಮಾರೆ. ನೋ ಬಾಲ್. ನೋ ಬಾಲ್. ಇಲ್ಲಿ ಬೀಳ್ತಾ ಇತ್ತು. ಇಲ್ಲಿ ಬೀಳ್ತಾ ಇತ್ತು. ಏನ್ ಇಲ್ಲಿ ಬಿದ್ರು ನೋ ಬಾಲ್? ಕ್ಯಾಚ್ ಆಯ್ತಾ? ಕ್ಯಾಚ್. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. 11 ನಂತರ ನೀನು ಔಟ್ ಮಾರೆ. 11 ನಂತರ ನೀನು ಕ್ಯಾಚ್. ಈಗ 12. ಮತ್ತೊಂದು ಉದ್ದರಿ ಪತನವಿಲ್ಲ. ಎಂತ ಮಾರೆ ಮಕ್ಕಳೆಲ್ಲ ಹೊಡಿತಿದ್ದಾರೆ. 19 ಹತ್ರ ನೋಡ್ನ ಇವನಿ ಸಾಂಬನಿಂದ ಕಾಲಿ ಹತ್ತಿರ ನಾನು ಇದೆಲ್ಲ ನಾನು ಒಬ್ಬನೇ ಹೊಡಿತೇನೆ. 9 ಆಯ್ತು. ನಮ್ಮದರಲ್ಲಿ ಬೌಲಿಂಗ್ನ ಕೊರತೆ ಇರೋದ್ರಿಂದಾಗಿ 2 ಓವರಿಗೆ ಸೀಮಿತವನ್ನು ಮಾಡಿರ್ತೇವೆ. ಬೌಲಿಂಗ್ನ ಸ್ವಲ್ಪ ಕೊರತೆ ಉಂಟು ನಮ್ಮಲ್ಲಿ. ಕೊಡ ಬ್ಯಾಟ್ ನೋಟಿಗೆ 6ನ ಸುರಿಮಾಲೆ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ಇಟ್ರಾಡಿ ಗಣೇಶ್ ಅಂದ್ರೆ ಯಾರು? ವೇಗದ ಎಸೆತಗಾರ, ಹೊಡಿಬಡಿ ದಾಂಡಿಗ, ಎಂತೆಂಥದನ್ನೆಲ್ಲ ಹಾಕಿ ನಾವು ಕ್ರಿಕೆಟ್ ಆಡ್ತೇವೆ ನೋಡಿ. ಇದೊಂದು ವಿಶೇಷ ವ್ಯಕ್ತಿ. ಇದನ್ನು ನೋಡ್ಲಿಕ್ಕೆ 2 ಕಣ್ಣು ಸಾಲದು. ಶ್ರೇಯಸ್ ಅಯ್ಯರ್ನ ಟೀಮ್ ಈ ಮ್ಯಾಚಲ್ಲಿ ಗೆದ್ದಿರ್ಬೋದು, ನೆಕ್ಸ್ಟ್ ಮ್ಯಾಚ್ ನಾವೇ ಗೆಲ್ಲೋದು. ನಾನು ಆಡೋಕೆ ವಿಡಿಯೋ ಮಾಡಲಿಲ್ಲ ಮಾರೆ. ಶೇಕ್ 6 ತೋರಿಸ್ಬೇಕಿತ್ತು ಮಾರೆ ಒಂದು. ಅಲ್ಲ ಶಿವ? ಶಿವನ ಬಾಲಿಗೆ ಒಂದು ಡೇಮ್ ಇಟ್ಟೆ ನಾನು. ಆನಂದ ಯಾರಿಗೆ? ಆನಂದ. ಎಂತ ಮಾಡ್ತಿದ್ದೀರಿ ಮಾರೆ? ಅದೆಂತ ಮಾಡುದು? ಕೈಯನ್ನು ಕೆರೆಪ್ಪುದು ಯಾಕೆ? ಈ ಜನ ಗೀಸಲಿ ಹೊಡೆದು ಮಾರೆ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಅಲ್ಲ, ಕೈಯಲ್ಲಿ ಕೆಲಸ ಮಾಡುದು ಜನ ಕೆಲಸ ಜಾಸ್ತಿ ಅಲ್ಲ ಮಾರೆ, ಹಾಗೆ ಹೇಳಿದ್ದು. ಯಾರು ಬ್ಯಾಟಿಂಗ್? ನಾವೆಂತ? ನಾವು ಸೋತದ ಮಾರೆ. ಬೇ ಇವರೊಟ್ಟಿಗೆ ಸೋತದ, ಈ ಟೀಮಿನೊಟ್ಟಿಗೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ತೊಂದರೆ ಅಲ್ಲ, ಸೋಲೆ ಗೆಲುವಿನ ಮೂಲ ಅಂತ ಹೇಳ್ತಾರೆ. ನಮಗೆ 2 ಅತ್ಯುತ್ತಮವಾದ ಆಟಗಾರರು ಬಂದಿದ್ದಾರೆ. ಒಂದು ಯತೀಶ್ ಬಂದಿದ್ದಾರೆ, ವೇಗದ ಎಸೆತಗಾರ. ಈ ಸರಿ ಬೌಲಿಂಗ್ ಒಂದು ಸ್ಟ್ರಾಂಗ್ ಆಗಿದೆ. ಮತ್ತೆ ಅತ್ಯುತ್ತಮ ಫೀಲ್ಡರ್ ಗಣೇಶ್ ಇಟ್ರಾಡಿ. ಸ್ವಲ್ಪ ಅವರ ಫೀಲ್ಡಿಂಗ್ ಯಾವಾಗಲೂ ಟೈಟ್ ಇರ್ತದೆ. ಯಾಕಂದರೆ ಅವರು ಸ್ವಲ್ಪ ಟೈಟ್ ಆಗಿರ್ತಾರೆ, ಅದಕ್ಕೆ ಫೀಲ್ಡಿಂಗ್ ಯಾವಾಗಲೂ ಟೈಟೇ. ಅವರಿಗೆ ಹುಡುಗಿ ಮತ್ತೆ ಕ್ಯಾಮರಾ 2 ಕಂಡ್ರೆ ಸ್ವಲ್ಪ ನಾಚಿಗೆ ಅಷ್ಟೇ. ಸ್ವಲ್ಪ ದಿನ ಅಡ್ಜಸ್ಟ್ ಆಗ್ತಾರೆ ಅವರು ನಮಗೆ, ಅಲ್ಲ? ಸುಮ್ಮನೆ ಕೂತಿರಲ್ಲ. ಮತ್ತೆ ನಮ್ಮ ಟೀಮ್ ನೋಡಿ, 2 ಒಂದೇ ಥರದ ನಮ್ಮ ಟೀಮಲ್ಲಿ. 1 2 ಚಾನ್ಸ್ ನಮ್ಮದು ನೋಡಿ. ಈಗ ಸ್ಪೆಷಲ್ ಬಾಲನ್ನು ಕಳಿಸಿದ್ದೇವೆ ಮಿಸ್ಟರ್ ಗಣೇಶ್. ನೋಡಿ ಈಗ ಬಾಲಿಂಗ್ ನೋಡಿ. ಕೋಳಿ ಹಿಡಿಯುದು, ನಾವು ಬಾಲ್ ಹಾಕುದಲ್ಲ, ಕೋಳಿ ಹಿಡಿಯುದು. ಟೈಟ್ ಗಣೇಶ, ಟೈಟ್. ಟೈಟ್ ವೈಡ್ ಹಾಕ್ಲಿಕ್ಕೆ ಟೈಟ್ ಮಾಡಿದ. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಒಂದು 4 ಎಲ್ಲ ಇರ್ಲಿ ಗಣೇಶ, ಲೆಕ್ಕಕ್ಕೆ ಇಲ್ಲ ಇರ್ಲಿ. ಈಗ ನೀವು ಕೊಟ್ಟದನ್ನು ನಾನು ತಂದು ಕೊಡ್ತೇನೆ, ತಲೆ ಬಿಸಿ ಮಾಡಬೇಡಿ. ವಿಡಿಯೋ ಮತ್ತೆ ಮಾಡುವ ಮಾರೆ, ತಾರಾಮರ ಹೋಗ್ತಿಲ್ಲ ಇದು. ನಾವು ಲೋಕಲಲ್ಲಿ ಜಾಸ್ತಿ ತುಳು ಮಾತಾಡೋದಲ್ಲ, ಅದು ಸ್ವಲ್ಪ ಜಾಸ್ತಿ ಇರ್ತದೆ ತುಳು. ನಮ್ಮ ಓಪನಿಂಗ್ ಬ್ಯಾಟ್ಸ್ಮನ್ ಜಯ ಹೋಗಿದ್ದಾನೆ ಬ್ಯಾಟಿಂಗ್ಗೆ. ಈಗ ನೋಡಿ, ಡಿಡಿಮ್ ಅಗಲ ಎಸೆತ, ಪ್ರಥಮ ಎಸೆತವೇ ಅಗಲ ಎಸೆತವನ್ನಾಗಿ ಮಾಡಿದ್ದಾರೆ. 3 ಜನ ಕೀಪರ್ನವರು ಮಾರೆ, ಎಂತಕ್ಕೆ ವೇಸ್ಟ್ ಬಾಡಿಗಳು 3 ಜನ ಸಹ. ಈಗ ಅಮೋಘವಾದ ಬ್ಯಾಟ್ಸ್ಮನ್ ಕಾಣ್ತಿದ್ದೇನೆ.
ನೋಡಿ ಈಗ ಎಷ್ಟು ರನ್ ಎಷ್ಟಾಗಬೇಕಾ, ಎಷ್ಟು ರನ್ ಆಗ್ಲಿಕ್ಕೆ 17 ಅಷ್ಟೇ. ಈಗ ಹೊಡೆದು ಬರ್ತಾನೆ ಆಯ್ತಾ ನೋಡಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಚಂದ ಬಂದಿದ್ದೇನೆ ನಾನು, ಹ್ಯಾಂಡ್ಸಮ್ ಆಗಿದ್ದೇನಾ, ತೊಂದರೆ ಇಲ್ಲ ಪ್ರೇಕ್ಷಕರೇ, ಬೇಜಾರು ಮಾಡಬೇಡಿ. 6 ಲೈನಲ್ಲಿ ಕ್ಯಾಚ್ ಆಯ್ತಾ. ಭಯಂಕರ ಬಚ್ಚಿ ಬೆಂಡಾಗಿ ಬಡಿದು ಹೋಗಿದೆ ಮಾತ್ರ ಆಯ್ತಾ. ಇಷ್ಟು ಕ್ರಿಕೆಟ್ ಆಡಿದ್ರೆ ಸುಮಾರು ದಿನ ಆಯಿತು. ಸೊ ಒಂಥರ ಎಂಟರ್ಟೈನ್ಮೆಂಟ್. ನೋಡಿ ನೆಕ್ಸ್ಟ್ ಬ್ಯಾಟ್ಸ್ಮನ್ ಯಾರು ನೋಡಿ ನಮ್ಮ ಅದರಲ್ಲಿ, ಕನೀಶ್ ಮರುವಂತೆ ನೆಕ್ಸ್ಟ್ ಬ್ಯಾಟ್ಸ್ಮನ್ ಆಯಿತಾ. ಮತ್ತು ಆನಂದ ಮೂಡಾಯಿ ತೋಟ ಹನುಮಂತ, ಆನಂದ ಅಲಿಯಾಸ್ ಹನುಮಂತ ನೆಕ್ಸ್ಟ್ ಬ್ಯಾಟ್ಸ್ಮನ್. ಎಷ್ಟು 2 ರನ್ ಬೇಕು, 2 ರನ್ ಬೇಕು. ಯಾವುದೇ ರನ್ ಇಲ್ಲದ ಪ್ರದೇಶಕ್ಕೆ ಹೊಡೆದಿದ್ದಾನೆ ನಮ್ಮ ಜಯ. ಎಂತ ಮಾರಿ ಈ ಮ್ಯಾಚ್ ಸೋಲ್ತೇವೆ, 2 ಮ್ಯಾಚ್ ಅಲ್ಲ ಒಟ್ಟು ಟೋಟಲ್ ಆಗಿ 2 ಮ್ಯಾಚ್ ಸೋತಾಯ್ತು. ಇದು 3ನೇ ಮ್ಯಾಚ್. ಆಗಾದ ಮ್ಯಾಚ್ ವಿನ್ ಆಗೋಯ್ತು ಮಾರೆ, 3 ರನ್ ಆಗಲಿಕ್ಕಿದೆ ನನ್ನ ಕೈಯಲ್ಲಿ ಹೋಯ್ತಾಯ್ತಾ. ಪರವಾಗಿಲ್ಲ, ನೋಡುವ ಈ ಮ್ಯಾಚ್ ಅದು ಗೆಲ್ಲಿಗೆ ಆಗ್ತದ ಅಂತ. ಈಗದ ಕಾಲದ ಮಕ್ಕಳು ಸಹ ಕ್ರಿಕೆಟ್ ಆಡಲಿಕ್ಕೆ ಬರ್ತಾರಲ್ಲ, ಅದೇ ಒಂದು ಖುಷಿ ನನಗೆ. ಏನಾಗಲಿ, ನಾವು ಯಾವತ್ತಿದ್ರು ಬೆಂಗಳೂರಿನ ಫ್ಯಾನ್. ನೋಡಿ ಇಲ್ಲಿ ಇವ್ರದ್ದು ಟೀಮೇ RCB, ಅರಸಿನ ಮಕ್ಕಿ. ನೋಡಿ ನಿಮಗೆ RCBಗೆ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ ಅಂದರೆ, ನಾವೀಗ ಸದ್ಯಕ್ಕೆ 4 ಮ್ಯಾಚ್ ಕಂಟಿನ್ಯೂ ಅಲ್ಲ 3 ಮ್ಯಾಚ್ ಕಂಟಿನ್ಯೂಸ್ ವಿನ್ ಆಗಿದ್ದೇವೆ. ಅದು ಸಹ ನಾವು ಪ್ಲೇ ಆಫಿಗೆ ಬರೋದಿಲ್ಲ. ನಾವು ಇರುವ ತನಕ RCB ಇರೋ ತನಕ ಸಹ ನಾವು RCBಯದೇ ಫ್ಯಾನ್ಸ್. ನಾವು ಅಲ್ಲಿ ತನಕ ಡೈ ಹಾರ್ಡ್ ಫ್ಯಾನ್ಸ್ ನಾವು RCBಗೋಸ್ಕರ ಇನ್ನೂ 500 ವರ್ಷ ಬೇಕಾದ್ರೆ ಕಾಯ್ತೇವೆ. ಆದರೆ ಯಾವತ್ತಿದು RCB. ಮುನ್ನನಿಗೆ ಭಯಂಕರ ಸೆಕೆ ಆಗಿದೆ. ಕ್ರಿಕೆಟ್ ಆಡಿ ಮನೆಗೆ ಬಂದೆ ನಾನು. ಮನೆಯಲ್ಲಿ ಅಂತ ಚಿಕನ್ ಸಾಂಬಾರಿಗೆ ಪ್ರಿಪರೇಷನ್ ಅಂತ ನೋಡಿ. ಒಳಗಡೆ ಕೇಳೋದು ಮಿಕ್ಸಿ ಸೌಂಡು. ಒಳ್ಳೆ ಲೆಗ್ ಪೀಸ್ ಎಲ್ಲ ಕಾಣ್ತಾ ಉಂಟು. ಬಟ್ ನಾನಿವತ್ತು ಚಿಕನ್ ತಿನ್ನೋದಿಲ್ಲ. ಇಲ್ಲಿ ನಾನೆಂತ ಮಾಡ್ತೇನೆ ಅಂದರೆ, ನನ್ನ ಫ್ರೆಂಡ್ನದು ಒಂದು ಗೃಹ ಪ್ರವೇಶಕ್ಕೆ ನಾನು ಮಧ್ಯಾಹ್ನ ಹೋಗಿದ್ದೆ. ಸೊ ಹೌಸ್ ವಾರ್ಮಿಂಗಿಗೆ ಹೋಗಿದ್ದೆ. ಅಲ್ಲಿ ರಾತ್ರಿ ಇವತ್ತು ಸ್ವಲ್ಪ ಖಾರದ ಊಟ ಉಂಟು. ಸೊ ಅಲ್ಲಿಗೆ ಹೋಗ್ತಾ ಇದ್ದೇನೆ ನಾನು, ಅಮ್ಮ ಎಲ್ಲ ಅಲ್ಲಿಗೆ ಹೋಗ್ತೇವೆ ಊಟಕ್ಕೆ. ಮೋಸ್ಟ್ಲಿ ತಮ್ಮ ಸಹ ಬರ್ತಾನೆ ಗೊತ್ತಿಲ್ಲ, ಅಜಿತ್ ಬರ್ತಾನೆ ಮೇಯ್ನ್. ಸೊ ಅಲ್ಲಿಗೆ ಹೋಗುವಂಥ ಪ್ಲ್ಯಾನ್ ಹಾಕಿದ್ದೇವೆ. ಸ್ವಲ್ಪ ಸ್ನಾನ ಎಲ್ಲ ಮಾಡಿ ಫ್ರೆಶ್ ಆಗಿ ಬರ್ತೇನೆ ನಾನು. ಆಮೇಲೆ ಹೋಗುವ ಅಲ್ಲಿಗೆ ಒಂದು ರೌಂಡು. ಮತ್ತು ಮನೇಲಿ ಸಹ ಚಿಕನ್ ಉಂಟಲ್ಲ, ಸ್ವಲ್ಪ ಇಲ್ಲಿ ಟೇಸ್ಟ್ ನೋಡಿ ಹೋಗೋದು. ಮತ್ತು ಅಲ್ಲಿ ಸಹ ಉಂಟು ಹೇಗೆ ಸಹ ಗಮ್ಮತ್ತು. ಸೊ ಅಲ್ಲಿಗೆ ಸಹ ಹೋಗುವ. ಏನೇನು ಪ್ರಾಬ್ಲಮ್ಮು? ಫಸ್ಟ್ ಸ್ನಾನ ಮಾಡ್ಕೊ ಬರ್ತಾನೆ. ಫುಲ್ ಬೆವರಿ ಚಂಡಿ ಮಾರೆ. ಮತ್ತು ವಾರದಲ್ಲಿ ಒಂದಿನ ಆದರೂ ಎಕ್ಸಸೈಸ್ ಮಾಡಬೇಕು. ನಾವು ಕೂತ್ಕೊಂಡೇ ವರ್ಕ್ ಮಾಡೋದು ಜಾಸ್ತಿ. ಅಂದರೆ ಶಾಪಲ್ಲಿ ಅಷ್ಟೊಂದು ಹಾರ್ಡಾಗಿರೋ ವರ್ಕ್ ಏನಿಲ್ಲ. ಈ ಸೆಕೆ ಉಂಟು ಅಂತ ಬಿಟ್ಟರೆ ಅಂಥೊಂದು ಎನರ್ಜಿ ಹಾಕಿ ಮಾಡುವಂಥ ಕೆಲಸ ಏನಿಲ್ಲ. ಸೊ ಬನ್ನಿ ಫಸ್ಟ್ ಸ್ನಾನ ಮಾಡ್ಕೊ ಬರ್ತಾನೆ, ಆಮೇಲೆ ನೋಡೋಣ ಏನಂತ ಮತ್ತೆ ಪ್ಲ್ಯಾನ್ ಮಾಡುವ. ಕೊನೆಗೆ ಫ್ರೆಶ್ ಆಗಿ ಬಂದೆ ನೋಡಿ. ನಾನು ಮತ್ತು ಅಮ್ಮ ಇವಾಗ ಗೃಹ ಪ್ರವೇಶಕ್ಕೆ ಹೋಗ್ತಿದ್ದೇವೆ. ಅಂದರೆ ಮಧ್ಯಾಹ್ನ ಆಗಿದೆ ಗೃಹ ಪ್ರವೇಶ. ರಾತ್ರಿ ಒಂದು ಸಣ್ಣದಲ್ಲಿ ಊಟ ಉಂಟು. ಸೊ ಅದಕ್ಕೆ ಹೋಗ್ತಿದ್ದೇವೆ ನಾನು ಮತ್ತು ಅಮ್ಮ. ಮನೆಗೆ ಹೋಗುವ ಸೀದಾ. ಮೆನು ಕಂಗ್ರ್ಯಾಚುಲೇಷನ್ಸ್ ಬ್ರೋ, ಆಲ್ ದಿ ಬೆಸ್ಟ್. ನಾಳೆ ಇಂಚರೇಂಜ್ ಬೇಗ ಮತ್ತೆ ಅದು ಬಿಡು. ಫುಲ್ ಸೆಟಪ್ ಮಾಡಿ ರೆಡಿ ಆಗಿದೆ. ನಮ್ಮ ಹುಡುಗನಿಗೆ ಇನ್ನೊಂದು ಮದುವೆ ಆದರೆ ಆಯಿತು. ನ್ಯೂ ಡಿಸೈನ್ ಆಗಿ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ ಆಯಿತಾ. ಒಳ್ಳೆ ಹೊಸ ವೆರೈಟಿ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ. ನನಗೆ ಭಯಂಕರ ಇಷ್ಟ ಆಯಿತು. ಒಂಥರ ವೆರೈಟಿ ಆಗಿತ್ತು ಇದು ನೋಡಿ. ವಾಲ್ಡ್ರಾಪ್ ನೋಡಿ, ಇಲ್ಲಿ ದುಡ್ಡಿಟ್ಟಿದ್ದಾನೆ ಮಾರೆ. ನಮ್ಮ ಹತ್ರ ಎವಿಡೆನ್ಸ್ ಉಂಟಲ್ಲ, ವಿಡಿಯೋ. ಓಕೆ, ಇದು ನೋಡಿ ಬೆಡ್ ಸೆಟಪ್. ಇದು ಮನೋರ ರೂಮು. ಬೆಡ್ ರೆಡಿ ಆಗಿದೆ ಲೋಕು. ಜನ ಬರ್ಲಿಕ್ಕೆ ಮಾತ್ರ ಬಾಕಿ ಅಷ್ಟೇ. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರದರ್. ಅದೆಲ್ಲ ಹೇಳ್ಬೇಡ ಮಾರೆ. ಅವನ್ನ ಕೊಲ್ಯಾಪ್ಸ್ ಮಾಡಬೇಡ ನೀನು. ಎಂತ ಇದು ರೈಸನ ಬಾಯ್ಲರ್ ಅಂತ ಗೊತ್ತಿಲ್ಲ. ಆಯ್ತಾ ಬಾಯ್ಲರ ರೈಸನಲ್ಲ. ಕೋರಿ ರೊಟ್ಟಿ ಮತ್ತು ಸಾಂಬಾರು ಸುಕ್ಕ ಅಲ್ಟಿಮೇಟ್ ಕಾಂಬಿನೇಷನ್.
ಊಟ ಎಲ್ಲ ಮುಗಿಸಿ ಫೈನಲಿ ಮನೆಗೆ ಬಂದು ರೀಚ್ ಆಗಿದ್ದೇವೆ. ಸೊ ನನ್ನ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಅದೇ ಥರ ಫೇಸ್ಬುಕ್ಕಲ್ಲಿ ನೋಡೋರು ಫಾಲೋ ಮಾಡಿಕೊಳ್ಳಿ. ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸಿಗುವ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್.